ಫ್ರೈಡೇ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ಮಮ್ಮಿ ಪೂಜೆ ಮಾಡತ್ತಾರ ನೋಡ್ರಿ. ಹಾಗೆ ಇವತ್ತು ಹುತ್ತಿಗೆ ಹಾಲು ಹಾಕೋದಲ್ರಿ. ನಮ್ಮ ಮನೆಯೊಳಗೆ ನಮ್ಮ ತಮ್ಮ ತೀರ್ಕೊಂಡನಲ್ರಿ, ಅವ ಸರ್ಪ ಆಗ್ಯಾನ. ಸರ್ಪದ ಮೂರ್ತಿ ನಾವು ಒಂದು 5 ತೊಲಿದ ನಾಗರಹಾವಿನ ಮೂರ್ತಿ ಮಾಡ್ಸೀವಿ ನೋಡ್ರಿ. ಅದಕ್ಕೆ ಮಮ್ಮಿ ಹಾಲು ಹಾಕ್ತಾರೆ ನೋಡ್ರಿ. ಈಗ ಹಾಲು ಹಾಕೋದ್ರ ಜೊತೆಗೆ ಪೂಜೆನೂ ಆಯ್ತು ನೋಡ್ರಿ ನಮ್ದು. ಉಳ್ಳಾಗಡ್ಡಿ ತಂದು ಹೊರಗೆ ಹಾಕಿದ್ವಿ ನೋಡ್ರಿ. ಟ್ರೇ ಒಳಗೆ ತುಂಬಿಟ್ಟಿದ್ವಿ ನೋಡ್ರಿ. ಅದಕ್ಕೆ ಒಂದೊಂದು ಕೊಳ್ತಿದ್ವು ನೋಡ್ರಿ. ಬ್ಯಾಸ್ಗೆ ಒಳಗೆ ಫುಲ್ ಹೊರಗೆ ಇದ್ದು ನೋಡ್ರಿ. ಅವು ಉಳ್ಳಾಗಡ್ಡಿ ಚೀಲ ಎಲ್ಲ ಹರಿದಿದ್ದು ರೀ. ಹಾಗಾಗಿ ಟ್ರೇ ಒಳಗೆ ತುಂಬಿಟ್ಟಿದ್ವಿ ನೋಡ್ರಿ. ಅದನ್ನು ಮಮ್ಮಿ ಮತ್ತು ನಾನು ಹೊರಗೆ ತಂದು ಹಾಕಿದ್ವಿ ನೋಡ್ರಿ, ಗಾಳಿಗೆ ಇರಲಿ ಅಂತೇಳಿ. ಬಟ್ಟೆ ತೊಳ್ಯಾಕೆ ಹೊಂಟೀನಿ ನೋಡ್ರಿ. ನಾನು ಟೈಮ್ 9 ಗಂಟೆ ಆಗೈತೆ ನೋಡ್ರಿ. ಏನೂ ಕೆಲಸ ಇಲ್ಲ ನೋಡ್ರಿ. ಇನ್ನು ಬಟ್ಟೆ ತೊಳ್ಯಾತೀನಿ. ಈಗ ಬಟ್ಟೆ ತೊಳೆದಾಯ್ತು ನೋಡ್ರಿ. ನಂದು ಸಬ್ಬಸ್ಗೆ ಪಲ್ಯ ಮಾಡಿ ನೋಡ್ರಿ. ಆಮೇಲೆ ಇಲ್ಲಿ ರೈಸ್, ಹಾಲು ಬಿಸಿ ಮಾಡಿ ನೋಡ್ರಿ. ಇವತ್ತೇ ಲಾಸ್ಟ್ ನೋಡ್ರಿ. ಹಾಲು ಎಮ್ಮೆ ಮಾರಿವಲ್ರಿ, ಅದನ್ನು ಒಯ್ಯಕ್ಕೆ ಬರತ್ತಾರ ನೋಡ್ರಿ. ಇವತ್ತು ಅಣ್ಣ ಬಂದವರು, ಅದಕ್ಕೆ ಚಾ ಮಾಡತ್ತೀನಿ ನೋಡ್ರಿ. ನಾನು ಕಿಚನ್ ಒಳಗಿಂದ ಕಪಾಟ ಕ್ಲೀನ್ ಮಾಡ್ಕೊಂಡ್ರಿ ನೋಡ್ರಿ. ನಾನು ಭಾಳ ಹೊಲಸಾಗಿತ್ತು, ಎಲ್ಲ ಒರೆಸ್ಕೊಂಡು ಸ್ವಚ್ಛಗೆ ಇಟ್ಕೊಂಡೇನಿ ನೋಡ್ರಿ. ಇದು ನೋಡ್ರಿ ಪಂಚಮಿಗೆ ಕೊಬ್ಬರಿದ ಈ ರೀತಿ ಆಟ ಆಡ್ಲಿಕ್ಕೆ ಮಾಡಿರ್ತಾರೆ ನೋಡ್ರಿ. ನಮ್ಮ ಚಿಂಟು ನೋಡ್ರಿ, ನಮ್ಮ ಅಕ್ಕನ ಮಗನ ಕಡೆಯಿಂದ ತೊಗೊಂಬಂದ ನೋಡ್ರಿ ಊರಾಗ ಹೋದಾಗ. ನಮ್ದು ಎಮ್ಮೆ ಕರ ನೋಡ್ರಿ ಮಕ್ಕೊಂಡೈತಿ. ಒಮ್ಮೆ ಅಂಜಿತ್ತು ನೋಡ್ರಿ. ನಾವು ಹೋಗೋಣ ಇದನ್ನು ಒಯ್ಯಕ್ಕೆ ಬಂದಾರ ನೋಡ್ರಿ. ಇವತ್ತು ಶುಕ್ರವಾರ ಒಳ್ಳೆ ದಿನ ಅಲ್ರಿ, ಅದಕ್ಕೆ ಎಮ್ಮೆ ಒಯ್ಯಕ್ಕೆ ಬಂದಾರ ನೋಡ್ರಿ. ಏ ಸಾವ್ಕಾಸ್ ಪಾಡಿಗಿರೈತಿತ ಏಚನ ಹಾಕೈತೆ ಕೊನೆ ಹೊರಂಗಜ ಚಲ್. ಎಮ್ಮಿನ ಬಿಚ್ಕೊಂಡು ಹೊಂಟಾರ ನೋಡ್ರಿ. ಅಲ್ಲಿ ಟೆಂಪೋ ಬಂದೈತಿ, ಟೆಂಪೋ ಒಳಗೆ ಹತ್ತಿಸ್ಬೇಕಲ್ರಿ, ಅದಕ್ಕೆ ಎಮ್ಮೆ ಮೇಯ್ತಾರ. ಎಮ್ಮೆ ಕರ ಅಂತ ಹೊಟ್ಟೆ ಹೋಗಕತ್ತಿದ್ರು ನೋಡ್ರಿ. ಮಮ್ಮಿ ಜಗ ಕತ್ತಿದ್ರು, ಅದು ಏನು ಹೋಗಕ್ಕೆ ರೆಡಿ. ಆಮೇಲೆ ನಾನು ಮೈದೇರಿ ಹಿಂದಿಂದ ಒತ್ತಿದೆ, ಮಮ್ಮಿ ಮುಂದೆ ಜಗಿದ್ರು, ಅವಾಗ ಹೋತ್ ನೋಡ್ರಿ. ಅದು ಎಮ್ಮೆ ಒಯ್ದು ನೋಡ್ರಿ. ನಮ್ದು ಗೋಧಿ ಹಸರು ಮಾಡೋದಕ್ಕೆ ನೋಡ್ರಿ. ನಾನು ಒರೆಸಿ ಊಟ ಮಾಡಿ 1 ಗಂಟೆಗೆ ಮಲ್ಕೊಂಡಾಕಿ 4 ಗಂಟೆಗೆ ಎದ್ದೀನಿ ನೋಡ್ರಿ. ಈಗ ಮಮ್ಮಿ ಎಪ್ಸಾಕತ್ತಿದ್ರು, ಗೋಧಿ ಹಸರು ಮಾಡೋದೈತಿ ಹೇಳ ಅಂತೇಳಿ. ಹೇಳಿಲ್ರಿ, ಈಗ ಎದ್ದೀನಿ. ಎಷ್ಟು ಹಸರು ಮಾಡ್ಬೇಕು ನೋಡ್ರಿ. ಮಮ್ಮಿ ಇಲ್ಲಿ ಇಷ್ಟು ಹಸರು ಮಾಡ್ಯಾರ. 12 ಸಲಿಗೆ ಹಸರು ಮಾಡ್ಬೇಕು ನೋಡ್ರಿ. ಹೋಳಿಗೆ ಮಾಡಕ್ಕೆ ಇಲ್ಲೇ ಗೋಧಿ ಹಿಟ್ಟು ನಾದ್ಕೊಂಡೀನಿ ನೋಡ್ರಿ. ಆಮೇಲೆ ಇಲ್ಲಿ ಬೆಳಗ್ಗೆ ಇಟ್ಕೊಂಡೇನಿ ನೋಡ್ರಿ. ಟೈಮ್ 5:30 ಆಗೈತೆ ನೋಡ್ರಿ. ಈಗ ಬೆಳಗ್ಗೆ ಹಾಕಿವಿ ನಾವು. ಬೇಳೆ ಒಳಗೆ ಬೆಲ್ಲ ಮಿಕ್ಸ್ ಮಾಡತ್ತಾರ ನೋಡ್ರಿ. बड़े सुपेन मिक्सर में काढू चुकी तो लाइट दरगी तीन गाण पीसन में लाके आती दे घण मीट का ये मैं घण मीट करना किस ಬೇಳೆ ಕುದಿಸಿದ ನೀರಿಂದ ಕಟ್ ಸಾಂಬಾರು ಮಾಡ್ತೀನಿ ನೋಡ್ರಿ. ಹೂರಣ ರುಬ್ಕೊಂಡಿದ್ದ ಮತ್ತು ಚಾದು ಮಾಡಿ ಕುಡ್ದಿದ್ದ ಬಾಂಡೆ ಇದ್ದು ರೀ. ಅವಿಷ್ಟು ಬಾಂಡೆ ತಿಕ್ಕೊಂಡೆ ನೋಡ್ರಿ. ನಾನು ಈವ್ನಿಂಗ್ ಟೈಮ್ ದೀಪ ಹಚ್ಚಿದೆ ನೋಡ್ರಿ ನಾನು. ಆಮೇಲೆ ಹೋಳಿಗೆ ಮಾಡತ್ತೀವಿ ನೋಡ್ರಿ. ಈಗ ಹೂರಣ ರುಬ್ಕೊಂಡಿದ್ದು ನೋಡ್ರಿ. ಆಮೇಲೆ ಇದು ಕಟ್ ಸಾಂಬಾರು ರೀ. ಆಮೇಲೆ ರೈಸ್ ನೋಡ್ರಿ. ಇದು
ಪೂಜೆ ಸಂಬಂಧ ಸಣ್ಣ ಸಣ್ಣ ಹೋಳಿಗೆ ಮಾಡ್ಕೊಂಡೆ ನೋಡ್ರಿ ಇಲ್ಲಿ. ಹೋಳಿಗೆದ ನೈವೇದ್ಯ ತೋರಿಸಿದೆ ನೋಡ್ರಿ. ನಮ್ಮ ಮಗ ಎಷ್ಟು ಬೇಕಷ್ಟ ಹೋಳಿಗೆ ಮಾಡ್ಕೊಂಡಿವಿ ನೋಡ್ರಿ ನಾವು. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಆರಾಮದೇನಿ ನೋಡ್ರಿ. ನಾನು ಸ್ಯಾಟರ್ಡೆ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಟೈಮ್ 7:30 ಆಗೈತೆ ನೋಡ್ರಿ. ಚಿಂಟು ನೋಡ್ರಿ ನಾ ಮಕ್ಕೊಂಡಾನ್ರಿ. ಹೇಳಂದ್ರೆ ಹೇಳಕತ್ತಿಲ್ಲ. ವ್ಯಾನ್ ಬರ್ತಿತ್ತಲೇ. ಹೇಳು ಚಿಂಟು, 8 ಆಗೈತೆ. ರೆಡಿ ಆಗಕ್ಕೆ ಟೈಮ್ ಬೇಕು. ಹೇಳ ಹೇಳ ಹೋಗ್ತೇನಿಲ್ಲ ಸ್ಕೂಲಿಗೆ? ಹಾಂ ಹ್ಞೂ ಬಿಡ್ತಾರೆ ಯಾರು? ಹೇಳ. ಎಲ್ಲ ಬ್ಯಾಗ್ ಒಳಗದು ರಬ್ಬರ್ ಎಲ್ಲ ಹಾಗೆ ಬಿದ್ದಾವ ನೋಡಿ. ಹೇಳು ಹಾಕೋ. ಹೇಳು ಚಿಂಟು. ನಾನಾ ಬರ್ತಾರ ಮತ್ತು ಆಮೇಲೆ ಬೈತಾರ ನೋಡು. ಹೇಳ ನಾನು ಅಡುಗೆ ಸ್ಟಾರ್ಟ್ ಮಾಡಿ ನೋಡ್ರಿ. ಚಿಂಟುನ ಸ್ಕೂಲ್ ಐತಿಲ್ರಿ ಇವತ್ತು. ಅದಕ್ಕೆ ಅವನಿಗೆ ಟಿಫನ್ ಕಟ್ಟಬೇಕಲ್ರಿ. ಅದಕ್ಕೆ ಹೀರೆಕಾಯಿ ಪಲ್ಯ ಮಾಡಿ ನೋಡ್ರಿ. ಈಗ ಚಪಾತಿ ಮಾಡ್ತೀನಿ. ನಮ್ದಂತೂ ಸೂಟಿ ಐತ್ರಿ. ಶುಕ್ರವಾರ, ಶನಿವಾರ, ರವಿವಾರ 3 ದಿನ ಸೂಟಿ ನೋಡ್ರಿ. ಚಿಂಟುಗೆ ಡಬ್ಬಿ ಕಟ್ಟಿದೆ ನೋಡ್ರಿ. ಇದ್ರ ಮುಚ್ಚಳ ಕೊಡ್ಲಾ? ರೆಡಿ ಆಗ್ಪಟ್ನೆ, ಟೈಮ್ ಆಗೈತಿ ನೋಡ್ರಿ. ಹೋಳಿಗೆ ಎಷ್ಟು ಚಂದ ಉಬ್ಬೈತಿ. ಅಂತೂ ಇಂತೂ ಹೋಳಿಗೆ ಮಾಡೋದು ಕಲ್ತೀನಿ ನೋಡ್ರಿ. ನಾನು ಮೊದಲು ಬರ್ತಿದ್ದಿಲ್ಲ ನನಗೆ. ಅಡುಗೆ ಮಾಡೋದಾಯ್ತು ನೋಡ್ರಿ. ಹೀರೆಕಾಯಿ ಪಲ್ಯ ಮಾಡಿದೆ, ಚಪಾತಿ ಮಾಡಿದೆ, ಮತ್ತು ಹೋಳಿಗೆ ಮಾಡಿದೆ ರೀ. ಈಗ ರಾತ್ರಿ ಈಗಿನ ಬಾಂಡೆ ಅದಾವ್ರಿ, ತಿಕ್ಕೋಬೇಕು ಮತ್ತು ಕಸ ಹುಡ್ಕೋಬೇಕು ನೋಡ್ರಿ. ಕಸ ಹುಡ್ಕೊಂಡಿಲ್ಲ. ಚಿಂಟೋಗ ಸುಮ್ಮನೆ ಲೇಟ್ ಆಗ್ತೈತೆ ಅಂಥೇಳಿ ಮೊದಲ ಅವನಿಗೆ ಡಬ್ಬಿ ರೆಡಿ ಮಾಡಿದೆ ನೋಡ್ರಿ. ಬಾಯ್ ಚಿಂಟ್ಯಾ. ಒಂದು ಎಮ್ಮೆ ಮಾರಿವಲ್ರಿ ನಾವು. ಇಲ್ಲಿ ಜಾಗ ಎಲ್ಲ ಖಾಲಿ ಖಾಲಿ ಐತೆ ನೋಡ್ರಿ. ಹೋಗಪ್ಪ. ನೀ ಏನೂ ತಿಂದಿಲ್ಲ? ಹಸುವಾಗಲ್ಲ? ಬಿಸ್ಕಿಟ್ರೆ ತಿನ್ಬೇಕಿಲ್ಲ? ಬುಕ್ಕಾದೆಲ್ಲ ಹಾಕ್ಕೊಂಡು ರಬ್ಬರೇ ಬೆಕ್ ನೋಡ್ರಿ ಎಷ್ಟು ಆರಾಮಾಗಿ ಮಲ್ಕೊಂಡೈತಿ. ಬಾಂಡೆ ತಿಕ್ಕೊಂಡು ಬಂದೆ ನೋಡ್ರಿ. ಮಮ್ಮಿ ಬಟ್ಟೆ ತೊಳಿತಾರಂತ. ಚಲೋ ಆಯ್ತ್ರಪ್ಪ. ಬಟ್ಟೆ ತೊಳ್ಯಾಕಂತ ನನಗಿಷ್ಟು ಬೇಸರ ಆಗ್ತೈತಿಲ್ಲ. ಬಾಂಡೆ ತಿಕ್ಕಕ್ಕೂ ಅಷ್ಟೇ ಬೇಸರ ಆಗ್ತೈತಿ. ಬಟ್ ಮಾಡ್ಬೇಕಲ್ರಿ. ನಂದೆಲ್ಲ ಕೆಲಸ ಆಗೋಣ ನಾನು ನೋಡ್ರಿ ಹೊಲದ ಕಡೆ ಹೊಂಟೇನಿ ನೋಡ್ರಿ. ಮೆಕ್ಕೆಜೋಳ ನೋಡ್ರಿ ನಮ್ಮ ಹೆಂಗೆ ಬಂದವು. ಪಪ್ಪ ಮನೆಯಾಗೆ ಮೊಬೈಲ್ ಬಿಟ್ಟು ಹೋಗಿದ್ದರಿ. ಅದಕ್ಕೆ ಭಾಳ ಕಾಲ್ ಬರತ್ತಿದ್ದು ರೀ. ಅದಕ್ಕೆ ಮೊಬೈಲ ಕೊಟ್ಟು ಬರೋಕ್ಕೆ ಹೊಂಟೇನಿ ನೋಡ್ರಿ ನಾನು. ನೋಡ್ರಿ ಇಲ್ಲಿದಿಂದ ನಮ್ಮ ಶುಂಠಿ ಹೆಂಗೆ ಕಾಣತ್ತವು. ಈ ಕಡೆ ಸಣ್ಣ ಅದಾವ ನೋಡ್ರಿ ಮೆಕ್ಕೆಜೋಳ. ಶುಂಠಿಗೆ ನೀರು ಬಿಟ್ಟಾರ ನೋಡ್ರಿ ಪಪ್ಪ. ಹಾಗೆ ಗೊಬ್ಬರನೂ ಬಿಡೋದಿತ್ರಿ. ಗೊಬ್ಬರ ಬಿಟ್ಟ ಈಗ ನೀರೇ ಚಾಲೂ ಮಾಡ್ಯಾರ ನೋಡ್ರಿ. ಇವತ್ತು ಲಾಸ್ಟ್ ನೋಡ್ರಿ ಸ್ವೀಟ್ ಕಾರ್ನ ಖಾಲಿ ಅದು ನೋಡ್ರಿ. ನಾಳೆಯಿಂದ 8 ದಿನ ಆಗತ್ತೆ ನೋಡ್ರಿ. 8 ದಿನ ತಿಂದೇವೆ ನೋಡ್ರಿ ನಾವು. ಪಪ್ಪಂದ ಉಪವಾಸ ಐತಲ್ರಿ, ಅದಕ್ಕೆ ಮಮ್ಮಿ ಕುದ್ಸಕ್ಕೆ ಇಟ್ಟಾರ ನೋಡ್ರಿ. ಈಗ ನಂಬೇಕು ನೋಡ್ರಿ ಎಷ್ಟು ಆರಾಮಾಗಿ ನಿದ್ದೆ ಮಾಡತ್ತೈತೆ ನೋಡ್ರಿ. ಈವ್ನಿಂಗ್ ರೊಟ್ಟಿನ ಚಾಲೂ ಮಾಡಿದೆ ನೋಡ್ರಿ. ನಾನು ಕಸ ಅದೆಲ್ಲ ಹುಡ್ಕೊಂಬಂದೆ. ಇವಾಗ ಬಾಂಡೆ ತಿಕ್ಕೋದು ನೋಡ್ರಿ. ಏನಿಲ್ಲ ಅಂದರೂ ದಿನದಾಗ 1-4 ಸತಿ ಬಾಂಡೆ ತಿಕ್ಕೋದೇ ಆಗ್ತೈತೆ ನೋಡ್ರಿ. ಮಮ್ಮಿ ಕಸ ತೆಗಿತಾರ ನೋಡ್ರಿ. ಶುಂಠಿ ಒಳಗೆ ಎಷ್ಟು ಕಸ ಬಂದೈತೆ ನೋಡ್ರಿ. ನಾನು ಬಾಂಡೆ ತಿಕ್ಕೋದಾದ್ಮೇಲೆ ಕಸ ತೆಗಿಯಕ್ಕೆ ಹೋಗ್ತೀನಿ ನೋಡ್ರಿ. ಬರೀ ಕೈಲೇ ಕಿತ್ತಿದ್ರಿ, ಕುರ್ಪಿಲೆ ತೆಗಿಯಕ್ಕೆ ಬರೋಂಗಿಲ್ಲ ನನಗೆ. ಬಾಂಡೆ ತಿಕ್ಕೋದು ಮುಗೀತು ನೋಡ್ರಿ. ನೋಡ್ರಿ ಎಷ್ಟು ಕಸ ಆಗೈತಿ. ನೀರು ಬಿಟ್ಟಾರಲ್ರಿ ಇವತ್ತು. ಕಿತ್ತಾತಾವ ನೋಡ್ರಿ ಲಗು ಲಗು.
ಬಂದ ನೋಡ್ರಿ ಹಾಸ್ಟೆಲ್ದಿಂದ 3 ದಿನ ಸೂಟಿ ಐತಿ ಅಂತ ಪಾಪಾಸೆ ಮರ್ಗೆ ಅವ್ರು ಖರೆ ತಿನ್ನಿ ಮರ್ಗೆ काय करे दे तेरे को तो उन्हीं जोड़ी आओ तो सोमवार है आया रो जो ना आज पचरे रो नी बिस्किट 2020 ये काय छ 6:30 छोड़ी तो कौन है तू केची ಪಪ್ಪ ಒಂದ ಮನೆ ಒಬ್ಬನಿಗೆ ಹೋಗಿದ್ರು ನೋಡ್ರಿ ಅಲ್ಲಿ ಸೇರಿ ಆಯರಿ ಮಾಡ್ಯಾರ ನೋಡ್ರಿ ಕಲರ ಚಲೋ ಐತೆ ನೋಡ್ರಿ ಇದು ಸೇರಿದ ಶುಂಠಿಗೆ ಗೊಬ್ಬರ ಹಾಕ್ಬೇಕಂತೇಳಿ ಬ್ಯಾರೆಲ್ ಒಳಗೆ ನೆನೆಸಿಡ್ಬೇಕಂತೇಳಿ ಒಯ್ಯಾಕತ್ತೀವಿ ನೋಡ್ರಿ ನಾವೀಗ ಬ್ಯಾರೆಲ್ ಒಳಗೆ ಹಾಕಿದ್ವಿ ನೋಡ್ರಿ ಬೆಳಗ್ಗೆವರೆಗೂ ಇದೆಲ್ಲ ನಿಂದಿರ್ತೈತೆ ನೋಡ್ರಿ ನೀರೊಳಗೆ ಅದನ್ನೇ ಶುಂಠಿಗೆ ಬಿಡೋದು ನೋಡ್ರಿ ಇಲ್ಲಿ ಹೀರೆಕಾಯಿ ಬೀಜ ಹಾಕಿದ್ರು ನೋಡ್ರಿ ಇಲ್ಲಿ ನೋಡ್ರಿ ಹೀರೆಕಾಯಿ ಹೂವು ಬಿಟ್ಟ ನೋಡ್ರಿ ಒಂದು ಆಗತ್ತೈತೆ ನೋಡ್ರಿ ಹೀರೆಕಾಯಿ ಈಗ ಮೆಕ್ಕೆಜೋಳ ಹಾಕಿದ್ವಲ್ರಿ ಅಲ್ಲಿ ಮೇವು ತರಕ್ಕೆ ಹೊಂಟೇನಿ ನೋಡ್ರಿ ನಾನು ಇಲ್ಲಿ ಪಪ್ಪ ಮೇವು ತೆಗಿತಾರೆ ನೋಡ್ರಿ ಮೇವು ಮನೆ ಒಯ್ತಾನೆ ನನಗಂತೂ ಸಾಕೈತೆ ನೋಡ್ರಪ್ಪ ವಜ್ಜಿ ಇರ್ತೈತ್ರಿ ಇದು ಭಾಳ ನಾನು ಇಲ್ಲಿಗೆ ಲಾಗನ್ನ ಎಂಡ್ ಮಾಡತ್ತೀನಿ ರೀ ಮತ್ತೆ ಸಿಗೋಣಂತ್ರಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು